ನಮಸ್ಕಾರ ವೀಕ್ಷಕರೇ. ಪತಿಗಿಂತ ಹೆಚ್ಚು ಸಂಪಾದನೆ ಮಾಡುವ ಪತ್ನಿಗೆ ಜೀವನಾಂಶವನ್ನು ಕೊಡಬೇಕಾಗಿಲ್ಲ ಅಂತ ಹೇಳಿ ರದ್ದುಗೊಳಿಸಿ ಮುಂಬೈ ನ್ಯಾಯಾಲಯ ಒಂದು ಆದೇಶವನ್ನು ನೀಡಿದೆ. ಏನು ಈ ವಿಚಾರ ಅಂತ ತಿಳಿಯೋದಾದರೆ, ಕೌಟುಂಬಿಕ ಹಿಂಸಾಚಾರದ ದೂರು ದಾಖಲಿಸುವಾಗ ಪತ್ನಿಯು ಒಟ್ಟು ವಾರ್ಷಿಕ ಆದಾಯ 89 ಲಕ್ಷ ಇದ್ದು, ಪತಿಯು 3.5 ಲಕ್ಷ ಸಂಪಾದಿಸುತ್ತಿದ್ದರು ಎಂಬುದನ್ನು ನ್ಯಾಯಾಲಯ ಗಮನಿಸಿದೆ. ಪತಿಗಿಂತಲೂ ಹೆಂಡತಿ ಗಣನೀಯ ಪ್ರಮಾಣದಲ್ಲಿ ಆದಾಯ ಗಳಿಸುತ್ತಿರುವ ಹಿನ್ನೆಲೆ ಮುಂಬೈನ ಸೆಷನ್ಸ್ ನ್ಯಾಯಾಲಯ ಪರಿತ್ಯಕ್ತ ಪತ್ನಿಗೆ ಪತಿ 10,000 ಜೀವನಾಂಶ ನೀಡಬೇಕೆಂದು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಹೊರಡಿಸಿದ ಮಧ್ಯಂತರ ಆದೇಶವನ್ನು ರದ್ದುಗೊಳಿಸಿದೆ. ಜೀವನಾಂಶ ನೀಡುವುದರ ಗುರಿ ವಿವಾಹ ವೈಫಲ್ಯದಿಂದಾಗಿ ಸಂಗಾತಿಯನ್ನ ನಿರ್ಗತಿಕ ಅಥವಾ ಅಲೆಮಾರಿಯನ್ನಾಗಿ ಮಾಡದಂತೆ ನೋಡಿಕೊಳ್ಳುವುದಾಗಿದೆ ಎಂದು ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಎಸ್.ಬಿ. ಪವಾರ್ ತಿಳಿಸಿದ್ದಾರೆ. ನಿರ್ವಹಣಾ ಮೊತ್ತ ನಿರ್ಧರಿಸಲು ಹೆಂಡತಿಯ ಸಮಂಜಸ ಅಗತ್ಯಗಳು, ಆಕೆ ಸ್ವತಂತ್ರ ಆದಾಯ ಮೂಲ ಹಾಗೂ ಗಂಡನ ಆರ್ಥಿಕ ಸಾಮರ್ಥ್ಯ ಅಂಶಗಳು ಅಗತ್ಯವಾಗಿರುತ್ತವೆ. ಆದರೆ ಪ್ರಸ್ತುತ ಪ್ರಕರಣದಲ್ಲಿ ಪತ್ನಿ ಮತ್ತು ಪತಿ ಗಳಿಸುವ ಆದಾಯದ ನಡುವೆ ವ್ಯತ್ಯಾಸ ಅಗಾಧವಾಗಿದ್ದು, ಪತ್ನಿ ತನ್ನ ಪತಿಗಿಂತ ಹೆಚ್ಚು ಸಂಪಾದಿಸುತ್ತಿದ್ದಾಳೆ ಎಂದು ನ್ಯಾಯಾಲಯ ನುಡಿದಿದೆ. ಎರಡೂ ಪಕ್ಷಗಾರರ ನಡುವಿನ ಆದಾಯ ಅಸಮಾನತೆಯಿಂದ ಕೂಡಿದ್ದು, ಪತ್ನಿ ವ್ಯಾಪಾರ ನಡೆಸುತ್ತಿದ್ದು, ಆಕೆಯ 2020-21ರ ವಾರ್ಷಿಕ ಆದಾಯ 89,35,720 ಎಂದು ತಿಳಿದು ಬಂದಿದೆ. ಗಂಡನ ಆದಾಯ ಸುಮಾರು 3.5 ಲಕ್ಷ ಇದ್ದು, ಅದು ಕೂಡ ಪತ್ನಿಯ ವ್ಯವಹಾರದಿಂದ ದೊರೆತ ಸಂಬಳವಾಗಿದೆ ಎಂದು ನ್ಯಾಯಾಲಯ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಹೆಂಡತಿ ಆರ್ಥಿಕವಾಗಿ ಸದೃಢವಾಗಿ ತನ್ನನ್ನು ತಾನು ಸಲಹಿಕೊಳ್ಳಬಲ್ಲಳು, ಸ್ವತಂತ್ರ ಆದಾಯ ಮೂಲ ಹೊಂದಿದ್ದಾರೆ ಎಂದು ಅಭಿಪ್ರಾಯಪಟ್ಟ ನ್ಯಾಯಾಲಯ ಜೀವನಾಂಶ ಆದೇಶವನ್ನು ರದ್ದುಗೊಳಿಸಿದೆ. ಇದರಿಂದ ತಿಳಿಯೋದೇನು ಅಂದರೆ, ಪತಿ ವಿಚ್ಛೇದನದ ನಂತರ ನೀಡುವ ಜೀವನಾಂಶ ಪತ್ನಿಯು ಯಾವುದೇ ಕಾರಣಕ್ಕೂ ನಿರ್ಗತಿಗಳಾಗಬಾರ್ದು, ಪತ್ನಿ ಅಥವಾ ಮಕ್ಕಳಿದ್ದರೆ ಅವರಿಗೆ ಯಾವುದೇ ರೀತಿಯಲ್ಲೂ ಆರ್ಥಿಕ ದುರ್ವ್ಯವಸ್ಥೆ ಬರಬಾರ್ದು ಅಂತೇಳಿ ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದು. ಆದರೆ ಇಲ್ಲಿ ಪತಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾ ಇರೋದ್ರಿಂದ, ಆಕೆ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಇಲ್ಲದೆ ಇರೋದ್ರಿಂದ ಆಕೆಗೆ ಜೀವನಾಂಶ ನೀಡಬೇಕು ಅಂತ ಹೇಳಿ ಮಾಡಿರುವಂಥ ಆದೇಶವನ್ನು ಮುಂಬೈ ನ್ಯಾಯಾಲಯ ಏನಿದೆ ರದ್ದು ಮಾಡಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಕಾನೂನಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.